ಕೇರಳದ ವಯನಾಡಿನಲ್ಲಿ ಭೂಕುಸಿತ, ಗುಡ್ಡ ಕುಸಿತ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರಂತದಲ್ಲಿ ಮಂಡ್ಯ ಮೂಲದ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮವರು ಕೂಡ ಅಲ್ಲಿದ್ರು, ನಾಪತ್ತೆಯಾಗಿದ್ದಾರೆ. ಒಂದೇ ಕುಟುಂಬದ ಅಜ್ಜಿ ಮೊಮ್ಮಗ ಕಣ್ಮರೆಯಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಮೂವರಿಗೆ ಸದ್ಯ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ನಿಹಾಲ್, ಲೀಲಾವತಿ ನಾಪತ್ತೆಯಾಗಿರುವ ಅಜ್ಜಿ ಮೊಮ್ಮಗ ಅಂತ ಹೇಳಲಾಗ್ತಾ ಇದೆ. ಮಂಡ್ಯ ಮೂಲದವರು. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜವಾಗಿ ಆತಂಕದ ವಾತಾವರಣ. ಕೆಆರ್ಪೇಟೆಯ ಕತ್ತರ ಘಟ್ಟದಲ್ಲಿ ನೀರವ ಮೌನ ಆವರಿಸಿದೆ. ಕೇರಳದ ವಯನಾಡಲ್ಲಿ ಇದ್ರು ಅಜ್ಜಿ ಮೊಮ್ಮಗ ಸದ್ಯ ನಾಪತ್ತೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವಿಲ್ಲ. ಫೋನ್ಗಳಲ್ಲಿ ಸಂಪರ್ಕ ಸಿಗ್ತಾ ಇಲ್ಲ. ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿದೆ. ಹಾಗಾಗಿ ಸಹಜವಾಗಿ ಕುಟುಂಬ ಆತಂಕದಲ್ಲಿದೆ, ಕಣ್ಣೀರು ಹಾಕ್ತಾ ಇದೆ. ನಿರಂತರವಾಗಿ ವಯನಾಡಿನಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರಿತಾ ಇರೋದು. ಮಂಡ್ಯ ಮೂಲದ ಇಬ್ಬರು ನಾಪತ್ತೆಯಾಗಿದ್ರೆ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಿಂದ ನಾವು ಗಮನಿಸಿದ್ರೆ 9 ಜನ ಅಂತೆ ಕಣ್ಮರೆಯಾಗಿರೋದು. ಹಾಗಾಗಿ ಆ ನಾಪತ್ತೆಯಾಗಿರೋರಿಗಾಗಿ ಶೋಧ ಕಾರ್ಯ ಇದೆ. ನೋಡಿ, ಪುಟ್ಟ ಮಗು ತನ್ನ ಅಜ್ಜಿ ಜೊತೆಗೆ ವಾಸ ಮಾಡ್ತಾ ಇತ್ತಂತೆ. ಬಟ್ ಈಗ ಆ ಮಗು ಕೂಡ ಕಾಣಿಸ್ತಾ ಇಲ್ಲ. ಇವರು ಲೀಲಾವತಿ, ಇವರು ಕೂಡ ಮಿಸ್ಸಿಂಗ್. ಹಾಗಾಗಿ ಶೋಧ ನಡೀತಾ ಇದೆ ಸ್ಥಳದಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಆನಂದ್, ನಿನ್ನೆ ಸಹಜವಾಗಿ ಇಂಥದ್ದೊಂದು ದುರಂತ ವಯನಾಡಿನಲ್ಲಿ ಆಗಿದೆ ಅಂದ ತಕ್ಷಣ ನಮ್ಮ ಕನ್ನಡಿಗರು ಯಾರಾದರೂ ಇರಬಹುದಾ, ಯಾರಾದರೂ ಸಿಲುಕಾಕಿಕೊಂಡಿರಬಹುದಾ ಅನ್ನುವಂಥ ಆತಂಕ ಇತ್ತು. ಅದೇ ರೀತಿ ಈಗ ಮಂಡ್ಯದ ಇಬ್ಬರು ಕೂಡ ಮಿಸ್ಸಿಂಗ್ ಅಂತ. ಯಾವಾಗ ಹೋಗಿದ್ರು, ಯಾವ ಕಾರಣಕ್ಕೆ ಹೋಗಿದ್ರು, ಎಷ್ಟು ದಿನಗಳಿಂದ ವಾಸ ಮಾಡ್ತಾ ಇದ್ರು, ಅವ್ರ ಕುಟುಂಬಸ್ಥರು ಏನು ಮಾಹಿತಿ ಕೊಡ್ತಾ ಇದ್ದಾರೆ ಇವ್ರ ಬಗ್ಗೆ? ಶ್ರುತಿ, ಕೇರಳದ ಮುಂಡಕೈನಲ್ಲಿ ಏನು ಗುಡ್ಡ ಕುಸಿತ ದುರಂತ ನಡೀತು, ಆ ದುರಂತದಲ್ಲಿ ಸಾವುಗಳ ಸಂಖ್ಯೆ ಹೆಚ್ಚುತ್ತಾನೆ ಇರುವಂಥದ್ದು. ಮತ್ತೊಂದೆಡೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕತ್ತರಘಟ್ಟ ಅನ್ನೋ ಗ್ರಾಮದ ಒಂದು ಕುಟುಂಬ ಅಲ್ಲಿ ವಾಸ ಇತ್ತು. ಸದ್ಯಕ್ಕೆ ಈಗ ಇಬ್ಬರು ಮೃತಪಟ್ಟಿದ್ದಾರೆ ಅಂತ. ಈಗ ಲೀಲಾವತಿ ಹಾಗೂ 2.5 ವರ್ಷದ ನಿಹಾಲ್ ನಾಪತ್ತೆ ಆಗಿದ್ರು. ಈಗ ಕುಟುಂಬಸ್ಥರೇ ಹೇಳ್ತಾ ಇರೋದೇನು ಅಂದರೆ ಅವ್ರು ಈಗಾಗಲೇ ಮೃತಪಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಖಚಿತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಝಾನ್ಸಿ ರಾಣಿ ಹಾಗೂ ಅನಿಲ ತಂದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮೊಮ್ಮಗುವನ್ನ ಕಳ್ಕೊಂಡಿರುವಂತ. ಓಕೆ ಆನಂದ್, ವಾಪಸ್ ಬರ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಗುಡ್ಡ ಕುಸಿತದಲ್ಲಿ ಮಂಡ್ಯ ಮೂಲದ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ನಾಪತ್ತೆಯಾಗಿದ್ದ ನಿಹಾಲ್, ಲೀಲಾವತಿ ಕೂಡ ಮೃತಪಟ್ಟಿದ್ದಾರೆ. ಇಷ್ಟೊತ್ತು ನಾಪತ್ತೆಯಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಮೃತಪಟ್ಟಿರೋ ಬಗ್ಗೆ ಅಧಿಕೃತ ಮಾಹಿತಿ ಸಿಗ್ತಾ ಇದೆ. ಗುಡ್ಡ ಕುಸಿತದಲ್ಲಿ ಮಂಡ್ಯ ಮೂಲದ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ಸದ್ಯ ಅವರ ಕುಟುಂಬಸ್ಥರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಇದ್ರು. ಕುಟುಂಬದವರೇ ಹೇಳಿರೋ ಪ್ರಕಾರ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರಂತೆ. ಅಧಿಕೃತ ಮಾಹಿತಿ ಸಿಕ್ಕಿದೆ ಅಂತೆ. ಸೊ ಅಜ್ಜಿ ಮೊಮ್ಮಗ ಕೇರಳದ ಮುಂಡಕ್ಕೈಯಲ್ಲೇ ವಾಸ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಗೊತ್ತಾಗಿರೋದು. ಇದೇ ಮಗು ನಿಹಾಲ್, ಲೀಲಾವತಿ ಅಜ್ಜಿ ಇಬ್ರು ಕೂಡ ಜೀವನ ಕಟ್ಕೊಳ್ಳೋದಕ್ಕೆ ಅಲ್ಲಿ ಅಜ್ಜಿ ಜೊತೆಗೆ ಆ ಮಗುವನ್ನ ಕೂಡ ಕಳಿಸ್ಕೊಟ್ಟಿದ್ರಂತೆ. ಅಲ್ಲೇ ವಾಸ ಮಾಡ್ತಾ ಇದ್ರು ಅನ್ನುವಂಥ ವಿಚಾರವನ್ನ ಕುಟುಂಬಸ್ಥರು ಹೇಳ್ತಿದ್ದಾರೆ. ಈಗ ಗುಡ್ಡ ಕುಸಿತ ಆಗಿರುವಂಥ ಸ್ಥಳದಲ್ಲೇ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ ಅನ್ನೋದ್ರ ಅಧಿಕೃತ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಮಂಡ್ಯದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಾರಣ ಕುಟುಂಬಸ್ಥರನ್ನ ಮಾತನಾಡಿಸೋ ಪ್ರಯತ್ನ ಆಗುತ್ತೆ. ಆನಂದ್, ಕೊನೆಯ ಸಂಪರ್ಕ ಯಾವಾಗಿನಿಂದ ಪ್ರಯತ್ನ ಪಟ್ಟರು, ಯಾರು ಮಾಹಿತಿ ಕೊಟ್ಟರು, ಇದ್ರ ಬಗ್ಗೆ ಏನಾದರೂ ಕುಟುಂಬಸ್ಥರನ್ನ ಮಾತನಾಡಿಸಬಹುದಾ? ಶ್ರುತಿ, ಈಗಾಗಲೇ ನಾಪತ್ತೆ ಆಗಿದ್ದಂಥ ಇಬ್ಬರು 55 ವರ್ಷದ ಲೀಲಾವತಿ ಹಾಗೂ 2.5 ವರ್ಷದ ಪುಟ್ಟ ಕಂದಮ್ಮ ನಿಹಾಲ್ ಮೃತಪಟ್ಟಿದ್ದಾರೆ ಅಂತ ಹೇಳಿ ಅವರ ಕುಟುಂಬಸ್ಥರೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನು ಲೀಲಾವತಿ ಅವರ ಹಿರಿಯ ಸೊಸೆ ಪ್ರಿಯಾಂಕ್ ಅವರು ನಮ್ಮ ಜೊತೆ ಇದ್ದಾರೆ. ಯಾವಾಗ ಅವರು ಕಡೆಯದಾಗಿ ಇವ್ರ ಜೊತೆ ಮಾತಾಡಿದ್ರು, ಜೊತೆಗೆ ಅವ್ರಿಗೇನಾದರೂ ವಾಪಸ್ ಬರುವುದಾಗಿ ಹೇಳಿದ್ರ, ಎಲ್ಲದ್ರ ಬಗ್ಗೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗೇನು ಲೀಲಾವತಿ ಅವರು ಮೃತಪಟ್ಟಿದ್ದಾರೆ ಅನ್ನೋ ಒಂದು ವಿಚಾರನ ನೀವೇ ಖಚಿತಪಡಿಸ್ತಾ ಇದ್ದೀರಿ. ಏನು ಶವ ಏನಾದ್ರು ಸಿಕ್ಕಿದೆಯಾ ಏನಂತೆ? ಸರ್, ಅವರು ಮೃತಪಟ್ಟಿದ್ದಾರೆ ಅಂತ ನಾವು ಇನ್ನೂ ಖಚಿತಪಡಿಸ್ಕೊಂಡಿಲ್ಲ. ಅಲ್ಲಿ ಇನ್ನೂ ಘೋಷಣೆನೂ ಆಗಿಲ್ಲ. ಅಂದರೆ ಇಷ್ಟು ದಿನ 2 ದಿನ ಆಯಿತು ಅದು ಗುಡ್ಡ ಕುಸಿತ ಆಗಿ. ಅದು ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಮತ್ತು ಅಲ್ಲಿ ಪರಿಸ್ಥಿತಿಗಳನ್ನ ನೋಡಿದ್ರೆ ಅವರು ಬದುಕಿರುವಂಥ ಭರವಸೆ ಕಡಿಮೆ ಅಂತ ನಮಗೆ ಅನ್ನಿಸ್ತಿದೆ. ಅವ್ರ ಶವಗಳು ಇನ್ನೂ ಪತ್ತೆ ಆಗಿಲ್ಲ. ಪಾಪುದು ಅದು ನೋಡಿದಾಗ ಅದು ನಮ್ಮ ಮಗುನೇ ಅಂತ ನಮಗೆ ಅನ್ನಿಸ್ತಿದೆ. ಅದು ವಿಡಿಯೋದಲ್ಲಿ ಅದೇನು ಡ್ರೋನಲ್ಲಿ ಅವರು ಸೆರೆ ಮಾಡಿದ್ದಾರೆ, ಅದರಲ್ಲಿ ನಾವು ಝೂಮ್ ಮಾಡಿ ನೋಡಿದಾಗ ಅದು ನಮ್ಮ ಪಾಪುನೇ ಅಂತ ನಮಗೆ ಅನ್ನಿಸ್ತಿದೆ.
ಅದು ಬಿಟ್ಟರೆ ನಾವು ಖಚಿತವಾಗಿ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳಿಲ್ಲ. ಅವರು ಏನಿದ್ದಾರೆ ಸೈನ್ಯದವರು NDRF ಅವರು ಏನಲ್ಲಿ ಸಂರಕ್ಷಣಾ ಕಾರ್ಯ ಮಾಡ್ತಿದ್ದಾರೆ, ಅವರಲ್ಲಿ ಮನವಿ ಮಾಡೋದೇನು ಅಂದರೆ ಅವರು ಬದುಕಿದ್ರೂ ನಮಗೆ ಖುಷಿನೇ, ಇಲ್ಲ ಮೃತಪಟ್ಟಿದ್ದಾರೆ ಅಂದರೆ ಅವರ ಶವವನ್ನು ನಮಗೆ ಇಲ್ಲಿಗೆ ರವಾನೆ ಮಾಡಿಕೊಡಿ ಅಂತ ಕೇಳ್ಕೊತೀವಿ. ಮತ್ತು ಇನ್ನೂ ಮಳೆ ಹೆಚ್ಚಿನದಾಗಿ ಆಗೋ ಸಾಧ್ಯತೆ ಇದೆ. ಮತ್ತು ಇರೋರನ್ನ ನಾವು ಮತ್ತೆ ಅವ್ರನ್ನ ಆ ಸ್ಥಿತಿಲಿ ನೋಡೋಕೆ ಇಷ್ಟಪಡಲ್ಲ. ಮತ್ತು ಅವ್ರನ್ನ ಬಿಟ್ಟು ಈಗ ಅವ್ರನ್ನ ಬರೋಕ್ಕಾಗಲ್ಲ. ಅವ್ರು ಏನು ಅವ್ರಿಗೆ ಫ್ರ್ಯಾಕ್ಚರ್ ಆಗಿದೆ, ನಮ್ಮ ಜಾನ್ಸಿ ಮತ್ತು ಅನಿಲು ನಮ್ಮ ಮಾವ ಅವ್ರನ್ನ ಇಲ್ಲಿಗೆ ಕರ್ನಾಟಕಕ್ಕೆ ಕಳಿಸ್ಕೊಡಿ, ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿಕೊಡಿ. ಮತ್ತು ಇಲ್ಲಿಂದನೂ ಕರ್ನಾಟಕದಿಂದನೂ ಹೋಗಿದ್ದಾರೆ ವೆಹಿಕಲ್ ಮಾಡಿಕೊಂಡು. ಅವರು ಕಳಿಸಿದಾಗ ಅಲ್ಲಿ ಮೇಪಾಡಿ ಅಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರವಾಹದು ಅಲ್ಲಿಗೆ ಹೋಗಿದೆ. ಪ್ರವಾಹನೂ ಅಲ್ಲಿಗೆ ಆಗಿದೆ ಸ್ವಲ್ಪ ಮಟ್ಟಿಗೆ. ಪೂರ್ತಿ ಪ್ರಮಾಣದಲ್ಲಾದಾಗ ಅದು ಹೇಳೋಕ್ಕಾಗಲ್ಲ ಸರ್. ಪ್ರಕೃತಿ ಮುಂದೆ ನಾವು ಯಾರೂ ಅಲ್ಲ. ಅದು ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇರೋರ್ನೂ ಕೂಡ ನಮಗೆ ಇಲ್ಲಿಗೆ ಹೋಗಿರೋರನ್ನ ಮತ್ತು ಅಲ್ಲಿರೋರನ್ನ ಮತ್ತು ಮಗು ಮತ್ತು ನಮ್ಮ ಅತ್ತೆಯವರು ಶವ ಅದು ಸಿಕ್ಕಿದರೆ ಅದನ್ನು ಆದಷ್ಟು ಬೇಗ ಅವರು ಸೇನಾ ಕಾರ್ಯದವರು ಯಾರು ರಕ್ಷಣಾ ಕಾರ್ಯದವರು ಇದ್ದಾರೆ ಅವ್ರನ್ನ ನಾವು ಮನವಿ ಮಾಡ್ಕೊಳ್ಳೋದು, ಕಳಿಸ್ಕೊಡಿ ಇಲ್ಲಿಗೆ ಕರ್ನಾಟಕಕ್ಕೆ ಕಳಿಸ್ಕೊಡಿ. ಹೆಚ್ಚಿನ ಚಿಕಿತ್ಸೆಗಾಗಿ ಇಲ್ಲಿ ನಾವು ಎಷ್ಟಾದರೂ ವೆಚ್ಚ ಆಗಲಿ ಒಳ್ಳೆ ಆಸ್ಪತ್ರೆಗೆ ನೋಡಿ ಇದು ಮಾಡ್ತೀವಿ. ಈಗ ಅವರೇ ಧೈರ್ಯ. ಅಮ್ಮ, ಈಗ ಅಲ್ಲಿ ಯಾರ್ಯಾರು ನೆಲೆಸಿದ್ರು? ನಿಮ್ಮ ಅತ್ತೆ ಮಾವ ಇಬ್ಬರೇ ಅಲ್ಲಿದ್ದ ಅಥವಾ ನಿಮ್ಮ ಮೈದುನ ಯಾಕೆ ಹೋಗಿದ್ರು ಅಲ್ಲಿಗೆ? ಎಲ್ಲ ಕುಟುಂಬ ವರ್ಗದವರು ಅಲ್ಲೇ ಇರೋದು. ನಮ್ಮ ಅತ್ತೆಯವರು ಅತ್ತೆ ಮಾವನೂ ಅಲ್ಲೇ ಎಸ್ಟೇಟಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ಅತ್ತೆ ಮಾವ ಮತ್ತು ನನ್ನ ಮೈದನ ಜಾನ್ಸಿ ಪಾಪು ಇಷ್ಟು ಇದ್ದರು. ನಾವು ಇದ್ವಿ. ಇವಾಗ ನಾವು ಒಂದು ಮಳೆ ಅಂತ ಅಂದ್ಬಿಟ್ಟು ನಮ್ಮನ್ನು 1 ತಿಂಗಳು ಇವಾಗ ಕಳಿಸಿದ್ರು. ಅವರು ಇಲ್ಲೇ ಬಂದಿದ್ದರು. ಅವರು ಯುರೋಪಿಂದ ಬಂದ್ರಲ್ಲ 2 ವರ್ಷ, ಮತ್ತು ಗೃಹ ಪ್ರವೇಶದ ಸಲುವಾಗಿ ಬಂದಿದ್ದು. ಮನೆ ಕೆಲಸ ಎಲ್ಲ ಫಿನಿಶಿಂಗ್ ಆಗೋಗಿದೆ. ಮುಂಡಕೈನಲ್ಲಿ ಹೊಸ ಮನೆ ನಿರ್ಮಾಣ ಮಾಡಿದ್ರಾ? ಹೊಸ ಮನೆಯೂ ನಾವು ಎಸ್ಟೇಟಲ್ಲಿ ಕೆಲಸ ಮಾಡೋದ್ರಿಂದ ಅವರು ಎಸ್ಟೇಟಲ್ಲಿ ಮನೆ ಕೊಟ್ಟಿದ್ದಾರೆ. ಆ ಮನೇಲಿ ಇದ್ಕೊಂಡೆ ಅಲ್ಲಿ ಸೈಡ್ ತೆಗೆದು ಹೊರಗಡೆ ದೇಶದಲ್ಲಿ ಕೆಲಸ ಮಾಡೋದು ನಮ್ಮ ಮನೆಯವರು ಮತ್ತು ನನ್ನ ಮೈದನ ಅನಿಲು ಮತ್ತು ನಮ್ಮ ಮನೆಯವರು. ಅಲ್ಲಿ ಮನೆ ಕಟ್ಸಿದ್ದಾರೆ. ಇನ್ನೇನು ಪೂರ್ತಿ ಪ್ರಮಾಣದಲ್ಲಿ ಆಗಿತ್ತು. ಮುಂದಿನ ತಿಂಗಳು ಗೃಹ ಪ್ರವೇಶ ಮಾಡಿ, ಈ ಮಳೆ ಇದೆಯಲ್ಲ ಎಸ್ಟೇಟಲ್ಲಿರೋದು ಅಷ್ಟು ಸೇಫ್ ಅಲ್ಲ ಅಂತ ಸ್ವಂತ ಮನೆಯಲ್ಲಿ ಅಲ್ಲಿ ವಾಸ ಮಾಡಬೇಕು. ನೆಕ್ಸ್ಟು ನಾನು ಬರೋದಾದರೆ ಆ ಮನೆಗೆ ಬರಬೇಕು, ನಾವೆಲ್ಲ ಜೊತೆಗೆ ಇರಬೇಕು ಅನ್ನೋದು ನನ್ನ ಮೈದನ ಕನಸಾಗಿತ್ತು. ಅದಕ್ಕೆ ಮುಂಡಕಾಯಲ್ಲಿ ಇವರು ಬೆಂಗಳೂರು ಏರ್ಪೋರ್ಟು, ಯುರೋಪಿಂದ ಬೆಂಗಳೂರು ಏರ್ಪೋರ್ಟಿಗೆ ಬಂದಿದ್ದು. ಇಲ್ಲಿ ಜಾನ್ಸಿ ಮತ್ತು ಪಾಪು ಎಲ್ಲ ಇಲ್ಲಿಗೆ ಕರ್ಕೊಬಂದ್ಬಿಟ್ಟಿದ್ರು ಮಳೆ ಅಂತ ಹೇಳಿ. ಮನೆ ನೋಡ್ಕೊಂಡು ಬರ್ತೀನಿ ಅಂತ ಹೋದರು. ಒಬ್ಬನೇ ಹೋಗ್ಬೇಡಿ, ಅಲ್ಲಿ ಊಟಕ್ಕೆಲ್ಲ ಮಾಡ್ಕೊಡೋದಕ್ಕೆ ಹೆಂಡ್ತಿ ಪಾಪುನ ಕರ್ಕೊಂಡೋಗಿ ಮತ್ತೆ ಸ್ವಲ್ಪ ಸುತ್ತಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಕಳಿಸಿದ್ದು ಅಲ್ಲಿಗೆ. ಅದಾದಮೇಲೆ ನಮ್ಮ ಅತ್ತೆಯರು ಇಲ್ಲೇ ಇದ್ದಿದ್ದು. ಅವರು ಹೋಗಿದ್ದು ಒಂದು 4-5 ದಿನಕ್ಕೆ ಇವರು ಹೋದರು. ಅಷ್ಟು ದಿನಾನೂ ಮಳೆ ಆಗಿದೆ. ಯಾವುದೇ ದುರಂತಗಳಾಗಲಿ ಆಗಿಲ್ಲ. ಆದರೆ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಏನಿದೆ ಸ್ಥಳೀಯ ಸರ್ಕಾರ ಈ ಥರ ಹೋಗಿ ಎಸ್ಟೇಟಲ್ಲಿರೋರು ಇಷ್ಟು 10 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈ ಥರ ದುರಂತ ಆಗೋ ಸಾಧ್ಯತೆಗಳಿದೆ, ನೀವು ಹೊರಡಿ, ನಿಮ್ಮ ಸುರಕ್ಷಿತ ಸ್ಥಳಗಳಿಗೆ ಹೊರಡಿ. ಅದಾದ್ಮೇಲೆ ಏನಾದರೂ ನೀವು ಬಂದ್ಬಿಡಿ ಅಂತ ಏನಾದ್ರು ಹೇಳಿದ್ರಾ ಫೋನ್ ಮಾಡಿ? ಹೇಳಿದ್ವಿ. ಆದರೆ ನಮ್ಮ ಅತ್ತೆಯವರು ಬರಲ್ಲ, ಅವರು ಸ್ವಲ್ಪ ಕಾಯಿಲೆ ಇದ್ದವರು, ಅವರು ಆ ಕಡೆ ಈ ಕಡೆ ಓಡಾಡೋಕ್ಕಾಗಲ್ಲ. ಅದು ಕೇರಳ ಸರ್, ಎಷ್ಟು ದೂರ ಇದೆ ಹೇಳಿ, ಮತ್ತೆ ಆ ಕಡೆ ಈ ಕಡೆ ಓಡಾಡೋಕ್ಕಾಗಲ್ಲ. ಪಾಪು ಮತ್ತು ನಾವು ಎಷ್ಟು ವರ್ಷದಿಂದನೂ ಅವ್ರಿಗೆ ಬಂಡ ಧೈರ್ಯ. ನಾವು ಎಷ್ಟು ವರ್ಷದಿಂದನೂ ವಾಸ ಮಾಡಿದ್ವಿ. ಇದು ಮಳೆಯೆಲ್ಲ ನಮಗೆ ಅಭ್ಯಾಸ ಆಗೋಗಿದೆ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕೇರಳದ ದುರಂತದಲ್ಲಿ 9 ಕನ್ನಡಿಗರು ಕೂಡ ನಾಪತ್ತೆಯಾಗಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳ 9 ಮಂದಿ ಕಣ್ಮರೆಯಾಗಿದ್ದಾರೆ. ಚೂರಲ್ ಮಲದ ಎಸ್ಟೇಟ್ನಲ್ಲಿದ್ದ 9 ಮಂದಿ ಸದ್ಯ ನಾಪತ್ತೆಯಾಗಿದ್ದಾರೆ. ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದ ಎಸ್ಟೇಟಲ್ಲಿ ಅನೇಕರು ಕೆಲಸ ಮಾಡೋದಕ್ಕೆ ಕೆಲಸ ಅರಸಿಯೇ ಕಾರ್ಮಿಕರು ಅಲ್ಲಿ ಇದ್ರು. ಅವರೇ ಮನೆಗಳನ್ನು ಕೊಟ್ಟಿದ್ರಂತೆ, ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಈಗ ತಾನೇ ಮಾತನಾಡ್ತಾ ಇದ್ರು. ಅಂದರೆ ಅಜ್ಜಿ ಮೊಮ್ಮಗ ನಾಪತ್ತೆಯಾಗಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಕುಟುಂಬಸ್ಥರು ಹೇಳೋ ಪ್ರಕಾರ ಎಸ್ಟೇಟ್ ನಮ್ಮವರೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಅಲ್ಲೇ ಇರ್ತಾರೆ, ಮನೆ ಕೊಡ್ತಾರೆ, ಆರಾಮಾಗಿದ್ರು, ಜೀವನ ಕಟ್ಕೊಳ್ಳೋದಕ್ಕೆ ಹೋಗಿದ್ವಿ ನಾವು ಅನ್ನುವಂಥ ವಿಚಾರ ಹೇಳ್ತಾ ಇದ್ರು. ಅದೇ ರೀತಿ ಜೀವನ ಅರಸಿ ಅದೇ ಕೇರಳದ ಎಸ್ಟೇಟ್ನಲ್ಲಿ ಕೆಲಸ ಅರಸಿ ಹೋದವರು ನಮ್ಮ ಕನ್ನಡಿಗರು 9 ಜನ ನಾಪತ್ತೆಯಾಗಿದ್ದಾರೆ. ಬಟ್ ಎಸ್ಟೇಟ್ ಪರಿಸ್ಥಿತಿ ನೀವು ಗಮನಿಸಿದ್ರೆ ಕೊಚ್ಚಿ ಹೋಗಿದೆ. ಎಲ್ಲಿತ್ತು ಎಸ್ಟೇಟ್, ಎಲ್ಲಿ ಕೆಲಸ ಮಾಡ್ತಾ ಇದ್ರು, ಯಾವುದು ಕೂಡ ಕಂಡುಹಿಡಿಯೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಹಾಗಾಗಿ ಆತಂಕ ಇದೆ. ನಮ್ಮವರು 9 ಜನ ಸುರಕ್ಷಿತವಾಗಿ ಬರಲಿ ಅನ್ನೋದು ಕೂಡ ಆಶಯ. ಬರೀ ನಮ್ಮವರು ಮಾತ್ರ ಅಲ್ಲಿ ಯಾರೆಲ್ಲ ಸಿಲುಕಾಕಿಕೊಂಡಿದ್ದಾರೆ ಎಲ್ಲರೂ ಕೂಡ ಸುರಕ್ಷಿತವಾಗಿರಲಿ, ಜೀವಂತವಾಗಿ ಆಚೆ ಬರಲಿ ಅನ್ನೋದಷ್ಟೇ ಆಶಯ.
ಕೇರಳದ ವಯನಾಡಿನ ಮೊಂಡಕೆ ಗ್ರಾಮ ನಿನ್ನೆ ರಾತ್ರಿ ಸುರಿದಂತಹ ರಣಭೀಕರ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಅದರಲ್ಲೂ ಕೂಡ ಕನ್ನಡಿಗರು ಕೂಡ ಸಾಕಷ್ಟು ಜನ ಸಿಲುಕಿದ್ದಾರೆ. ಅದರಲ್ಲೂ ಕೂಡ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯವರು ಕೂಡ ಸಾಕಷ್ಟು ಜನ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಈಗಾಗಲೇ ಚಾಮರಾಜನಗರ ಜಿಲ್ಲೆಯ ತಹಸೀಲ್ದಾರ್ ಇರುವಂತಹ ರಮೇಶ್ ಬಾಬು ಸ್ಥಳಕ್ಕೆ ಬಂದಿದ್ದಾರೆ. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಒಟ್ಟು ಚಾಮರಾಜನಗರದವರು ಎಷ್ಟು ಜನ ಇದ್ದಾರೆ ಸರ್ ಇಲ್ಲಿ? ಈಗ ನಮಗೆ ಮಾಹಿತಿ ಪ್ರಕಾರ ಚಾಮರಾಜನಗರ ಜಿಲ್ಲೆಯವರು 5 ಜನ ನಮಗೆ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಈಗ 4 ಜನ ಮೃತಪಟ್ಟಿದ್ದಾರೆ. 2 ಬಾಡಿ ಸಿಕ್ಕಿದೆ. ಇನ್ನು 2 ಬಾಡಿ ಸಿಕ್ಕಿಲ್ಲ. ಒಬ್ಬರು ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ. ಅವರು ಔಟ್ ಆಫ್ ಡೇಂಜರ್ಲಿದ್ದಾರೆ, ಸ್ವಾಮಿ ಶೆಟ್ಟಿ ಅಂತ. ಅದರಲ್ಲಿ ಬಾಡಿ ಸಿಕ್ಕಿರೋ ಪೈಕಿ ಒಬ್ಬರು ಪುಟ್ಟಸಿದ್ಧಿ ವೈಭವ ರಂಗಸ್ವಾಮಿ ಅಂತ 62 ವರ್ಷ ಲೇಡಿ, ಇನ್ನೊಬ್ಬರು ರಾಣಿ ಅಂತ 50 ವರ್ಷ ಲೇಡಿ, ಅವರು ಕೂಡ ಮೃತಪಟ್ಟಿದ್ದಾರೆ. 2 ಬಾಡಿ ಸಿಕ್ಕಿದೆ. ಇನ್ನೂ 2 ಬಾಡಿ ಚಾಮರಾಜನಗರ ತಾಲೂಕು ಸಂತೆಮರಳಿ ಹೋಬಳಿ ಇರಿಸವಾಡಿ ಗ್ರಾಮದ ವಾಸಿಗಳು. ರಾಜೇಂದ್ರ ಅಂತ 50 ವರ್ಷ, ರತ್ನಮ್ಮ ಅಂತ 45 ವರ್ಷ. ಅವರಿಬ್ಬರು 6 ತಿಂಗಳಿಂದ ಹೊಸ ಮನೆ ಖರೀದಿ ಮಾಡಿ ಈಗ ಚೂರಿಮಲೆ ಗ್ರಾಮದಲ್ಲಿ ವಾಸವಾಗಿದ್ದರು. ಈಗ ಅವರು ಮನೆ ಕೂಡ ಸಂಪೂರ್ಣವಾಗಿ ಎಲ್ಲ ಕೊಚ್ಕೊಂಡು ಹೋಗಿದೆ. ಒಟ್ಟು ಚೂರಿಮಲೆ ಗ್ರಾಮ ಮತ್ತು ಮುಂಡಕೆ ಗ್ರಾಮ 2 ಗ್ರಾಮಗಳಲ್ಲಿ 200 ಮನೆ ಸಂಪೂರ್ಣ ನೆಲಸಮ ಆಗಿದೆ. ಒಟ್ಟು 125 ಜನ ಮೃತಪಟ್ಟಿದ್ದಾರೆ. 275 ಜನ ಕಣ್ಮರೆಯಾಗಿದ್ದಾರೆ. ಅದರಲ್ಲಿ ಕೇರ್ಪೇಟೆಯವರು 4 ಜನ ವಿಮ್ಸ್ ಹಾಸ್ಪಿಟ್ಲ ಅಡ್ಮಿಟ್ ಆಗಿದ್ದಾರೆ. ಅವರು ಕೂಡ ಔಟ್ ಆಫ್ ಡೇಂಜರ್ಲಿದ್ದಾರೆ. ಸದ್ಯಕ್ಕೆ ಯಾವುದೇ ರೀತಿ ಅವ್ರಿಗೆ ತೊಂದರೆ ಇಲ್ಲ. ನಾಳೆ ಅಥವಾ ನಾಳಿದ್ದು ಡಿಸ್ಚಾರ್ಜ್ ಆಗ್ತಾರೆ ಕೇರ್ಪೇಟೆ ತಾಲೂಕಿನವರು. ಚಾಮರಾಜನಗರದ ಕೇವಲ 4 ಜನ ಮಾತ್ರ, ಇನ್ನೂರ ಬೇರೆ ಇದ್ದಾರೆ ಅಂತ ಸರ್? ಇನ್ನು ಒಟ್ಟು 9 ಜನ ಕಣ್ಮರೆಯಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ 9 ಜನ ಕಣ್ಮರೆಯಾಗಿದೆ. ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಆ ಲಿಸ್ಟ್ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದನ್ನು ಕಳಿಸ್ಕೊಟ್ಟಿದ್ದೀವಿ ವಾಟ್ಸಪ್ ಮೂಲಕ. ಅವರು ಯಾವ್ಯಾವ ತಾಲೂಕಿನವರು ಅಂತ ಗೊತ್ತಾಗಿಲ್ಲ. 9 ಜನನು ಕಣ್ಮರೆ ಆಗಿದ್ದಾರೆ. ಚಾಮರಾಜನಗರ ಬರೀ 4 ಜನ ಸರ್ ಈಗ ಸದ್ಯಕ್ಕೆ ನಮಗೆ ಅಡ್ರೆಸ್ ಸಿಕ್ಕಿರೋದು ಚಾಮರಾಜನಗರದ 4 ಜನ ಮಾತ್ರ. ಇನ್ನು 9 ಜನ ಕಣ್ಮರೆ ಆಗಿದ್ದಾರೆ. ಅವ್ರು ಯಾವ್ಯಾವ ತಾಲೂಕು ಅಂತ ಮಾಹಿತಿ ಸಿಕ್ಕಿಲ್ಲ. 9 ಜನ ಪಟ್ಟಿ ಸಿಕ್ಕಿದೆ ನಮಗೆ. 9 ಜನ ಕಣ್ಮರೆ ಆಗಿರೋ ಬಗ್ಗೆ ಅವ್ರ ಹೆಸರು ಎಲ್ಲ ಗುರುಮಲ್ಲ ಅಂತ, ಒಬ್ಬರು ಅಪ್ಪಣ್ಣ ಅಂತ, ಒಬ್ಬರು ದಿವ್ಯಾ ಅಂತ, ಈ ಥರ 9 ಜನ ಕಣ್ಮರೆ ಆಗಿದ್ದಾರೆ. ಅಂದರೆ ನಿಮಗೆ ಅಧಿಕಾರಿಗಳು ಏನು ಮಾಹಿತಿ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಮೃತಪಟ್ಟಿದ್ದಾರಂತೆ? ಓವರಾಲ್ ಎಷ್ಟು ಜನ ಚಿಕಿತ್ಸೆ ಪಡಿತಾ ಇದ್ದಾರೆ? ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಟ್ಟಿರೋದು 4 ಜನ ಮೃತಪಟ್ಟಿದ್ದಾರೆ ಚಾಮರಾಜ ಜಿಲ್ಲೆಯವರು. 2 ಮೃತದೇಹ ಸಿಕ್ಕಿದೆ, ಪೋಸ್ಟ್ಮಾರ್ಟಮ್ ಆಗಿದೆ. ಇನ್ನು ಈ 2 ಮೃತದೇಹ ಸಿಕ್ಕಿಲ್ಲ ಅಂತ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಒಬ್ಬರು ಏನೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಎಲ್ಲ ಪಡಿತಾ ಇದ್ದಾರೆ. ಇನ್ನೂ 200ಕ್ಕೂ ಹೆಚ್ಚು ಜನರು ಕೇರಳದ ವಿವಿಧ ಭಾಗದಲ್ಲಿರುವಂತಹ ಜನರು ಕಣ್ಮರೆ ಆಗಿದ್ದಾರೆ. ಅವರನ್ನು ಹುಡುಕುವಂತಹ ಕೆಲಸ ನಾಳೆಯಿಂದ ಶುರುವಾಗುತ್ತೆ ಅನ್ನೋ ಮಾತುಗಳೆಲ್ಲ ಸಹ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ವಯನಾಡು.